ನಕ್ಷತ್ರ ನಾಡಿಗೆ ನೀವು ಜಾಯಿನ್ ಆಗಿ ನೀವು ಜ್ಯೋತಿಷ್ಯವನ್ನು ಕಲ್ತ್ಕೊಂಡು ನಿಮ್ಮ ಜೊತೆಯಲ್ಲಿದ್ದವ್ರಿಗೂ ಕೂಡ ಜ್ಯೋತಿಷ್ಯವನ್ನು ಕಲಿಬಹುದು. ಈಗ ಒಬ್ಬರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀವಿ ಮತ್ತು ನಮ್ಮ ಮನೆಯವರು ಕಲಿಬೇಕಲ್ಲಪ್ಪ, ಅವ್ರಿಗೂ ಬೇರೆ ನಾವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ ಹೇಗೆ ಅನ್ನುವಂತಹ ಪ್ರಶ್ನೆ ನಿಮ್ಗೆ ಕಾಡ್ತಾ ಇರಬಹುದು. ಒಮ್ಮೆ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮ್ಮ ಮನೆಯವರೆಲ್ಲರೂ ಕೂಡ ಕೂತ್ಕೊಂಡು ಈ ಕ್ಲಾಸನ್ನು ಕಲಿಬಹುದು. ಇದೊಂದು ಪ್ಲಸ್ ಪಾಯಿಂಟ್ ನಿಮಗೆ. ಸೊ ಹಾಗಾಗಿ ಜ್ಯೋತಿಷ್ಯವನ್ನು ನಿಮ್ಮ ಮನೆಯವರೆಲ್ಲರೂ ಕೂಡ ಕಲಿಬಹುದು. ಮತ್ತು ಅಲ್ಲಿ ಹೋಗಿ ಜ್ಯೋತಿಷ್ಯ ಕಲಿತೆ, ಇಲ್ಲಿ ಹೋಗಿ ಜ್ಯೋತಿಷ್ಯ ಕಲಿತೆ, ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ನೀವು ಪ್ರಶ್ನೆ ಮಾಡಬಹುದು. ಒಮ್ಮೆ ನೀವು ನಕ್ಷತ್ರ ನಾಡಿ ಕ್ಲಾಸ್ಗೆ ತರಗತಿಗಳಿಗೆ ಹಾಜರಾಗಿ, ಸೊ ಆವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಈಗ ಅದಕ್ಕಿಂತ ಮುಂಚೆಯೇ ಈ 28ನೇ ತಾರೀಕು ಕ್ಲಾಸಸ್ಗಳಿದೆ, ಅದು ಫ್ರೀ ಕ್ಲಾಸು. 28ನೇ ತಾರೀಕಿಗೆ ಫ್ರೀ ಕ್ಲಾಸ್ ಇದೆ. ಫ್ರೀ ಕ್ಲಾಸ್ನ ಒಮ್ಮೆ ಅಟೆಂಡ್ ಮಾಡಿ, ಸೊ ನಿಮ್ಗೊಂದು ಐಡಿಯಾ ಬರುತ್ತೆ, ಆವಾಗ ನೀವು ಕ್ಲಾಸಸ್ನ ಅಟೆಂಡ್ ಮಾಡಬಹುದು. ಡಿಸೆಂಬರ್ 1ನೇ ತಾರೀಕು ಕ್ಲಾಸಸ್ಗಳು ಆರಂಭ ಆಗುತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ದಿನೇಶ್ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಮಾದರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಮೊದಲು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ಬಿಡೋಣ ಗುರೂಜಿ. ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಸ್ವಲ್ಪ ಜೋರಾಗಿ ಮಾತಾಡಿ, ನೆಟ್ವರ್ಕ್ ಇರೋ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಮಾ? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹುಟ್ಟಿದ ದಿನಾಂಕ 29/10 ನಿಮ್ಮ 1992. ಇನ್ನೊಮ್ಮೆ ಹೇಳಿ ಮಾ. 29/10/1992. ಸರಿ, ಸಮಯ ಹೇಳಿ. ರಾತ್ರಿ 11:15. ಸರಿ, ಎಲ್ಲಿ ಹುಟ್ಟಿದ್ದು? ಕಮ್ಮತ್ತಿಗೆಯಲ್ಲಿ ಹುಟ್ಟಿದ್ದು, ಬಾಗಲಕೋಟೆ ಡಿಸ್ಟ್ರಿಕ್ಟ್. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಏನು ಪ್ರಶ್ನೆ ಇತ್ತಮ್ಮ? ಗುರೂಜಿ ನಮಸ್ಕಾರ. ನಮಸ್ಕಾರ ಗುರೂಜಿ. ಹೇಳಿ. ನಮಸ್ಕಾರ, ಬೇಗ ಹೇಳಿ. ನಮ್ಮ ಮಗನ ಬಗ್ಗೆ, ಮದುವೆ ಬಗ್ಗೆ ಕೇಳಬೇಕಾಗಿತ್ತು ಗುರೂಜಿ. ಯಾಕೆ ಇಷ್ಟು ದಿವಸ ಆದರೂ ನೋಡಿಲ್ಲ? ಒಂದು ಹೆಣ್ಣು ಸಿಕ್ಕಿಲ್ಲ ಅಥವಾ ಎರಡನೇದಾ ಮೊದಲನೇದಾ? ಅವ ಮನಸ್ಸು ಮಾಡಿದ್ದು ಅವ ಮನಸ್ಸು ಮಾಡವಲ್ಲ, ಅವ ಮನಸ್ಸು ಮಾಡಿದ್ದು ಇವ್ರ ಮನಸ್ಸು ಮಾಡವಲ್ರಿ, ಹಿಂಗಾಗೈತ್ರಿ ಗುರೂಜಿ. ಸದ್ಯಕ್ಕೆ 2024ವರೆಗೂ ಕೂಡ ಸೂರ್ಯ ದಶ ಇತ್ತು. ಸೂರ್ಯ ಮುಗಿದ ಮೇಲೆ ಚಂದ್ರ. ಮುಂಚೆ ಯಾರು ಇಷ್ಟಪಟ್ಟಿದ್ರಾ? ಇಷ್ಟಪಟ್ಟಿಲ್ಲ ರೀ ಗುರೂಜಿ. ಇಲ್ಲಿ ಕಾಂಬಿನೇಷನಲ್ಲಿ 5 ಅಂತ ಬಂದರೆ ಯಾರ ಮೇಲಾದರೂ ಆಸಕ್ತಿ ಇರ್ತಕ್ಕಂಥದ್ದು ಅಂತ ತೋರಿಸುತ್ತೆ. ಇಲ್ಲ, ಸೆಲೆಕ್ಟಿವ್, ಇಂಥದೇ ಬೇಕು ಅಂತ ಬರ್ತಕ್ಕಂಥದ್ದು. 5 ಬಂದಾಗ ಮದುವೆ ವಿವಾಹ ಸ್ವಲ್ಪ ಸಮಸ್ಯೆನೇ ಕೂಡ. ಸಾಕಷ್ಟು ಕಡೆ 5 ಬಹಳ ಹೆಚ್ಚಾಗಿ ಕೂತಿದೆ ಜಾತಕದಲ್ಲಿ. 5 2 ರೀತಿ ವರ್ಕ್ ಆಗುತ್ತೆ. ಒಂದು, ಆಸಕ್ತಿ ಒಬ್ಬರ ಮೇಲೆ ಕೊಡುತ್ತೆ, ಇಲ್ಲ ಅಂದರೆ ಮದುವೆ ಮೇಲೆ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು. ಸೂರ್ಯದಶದಲ್ಲಿ 5 ಹೆಚ್ಚಾಗಿರೋದ್ರಿಂದ ಸ್ವಲ್ಪ ಮದುವೆ ಆಗೋದು ಸ್ವಲ್ಪ ಕಷ್ಟನೇ ಅಂತ ನನ್ನ ಕ್ಯಾಲ್ಕುಲೇಷನಲ್ಲಿ, ಕಾಂಬಿನೇಷನಲ್ಲಿ ತೋರಿಸ್ತಾ ಇದೆ. ಆದರೆ ಭುಕ್ತಿಯಲ್ಲಿ ಸ್ಟ್ರಾಂಗ್ 2ನೇ ಮನೆ 7ನೇ ಮನೆ ಯಾವ್ದಾದ್ರು ಬಂತು ಅಂತಂದರೆ ನೋಡಿದಾಗ ಮಂಗಳ ಆದಮೇಲೆ ರಾಹುನಲ್ಲಿ 211 ಕಾಂಬಿನೇಷನ್ ಭುಕ್ತಿಲಿ ಬರುತ್ತೆ. ಮಂಗಳ ಆದಮೇಲೆ ರಾಹು ಕಾಂಬಿನೇಷನ್ನ ಸ್ವಲ್ಪ ಪ್ರಯತ್ನ ಪಡ್ಬೋದು. ಆ ಕಾಂಬಿನೇಷನ್ ನೋಡೋಣ ಯಾವಾಗ ಬರುತ್ತೆ ಅಂತಂದರೆ ಚಂದ್ರ ರಾಹು 2027 ನವೆಂಬರ್ ಒಳಗಡೆ ಮದುವೆ ಆಗೇ ಆಗುತ್ತೆ. ಆದರೆ ವೈವಾಹಿಕ ಜೀವನದಲ್ಲಿ ಚೆನ್ನಾಗಿರಲ್ಲ. ಟೈಮಿಂಗ್ ಕೊಟ್ಟಿದ್ದೀನಿ ಅಷ್ಟೇ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಾವು ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಮ್ಮ ಬಗ್ಗೆನೇ ಹೇಳಬೇಕಾಗಿತ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ, ಸಮಯವನ್ನ ತಿಳಿಸಿ. ಪ್ರಶ್ನಾಶಾಸ್ತ್ರ ಹೋಗ್ತೀನಿ ಮೇಡಮ್. ಸರಿ, ಗುರೂಜಿ ಹತ್ರ ಪ್ರಶ್ನಾಶಾಸ್ತ್ರವನ್ನ ಕೇಳಬಹುದು. 1ರಿಂದ 249 ಸಂಖ್ಯೆ ಹೇಳಿ. ಅದು 89 ಸರ್. ಯಾವ ವಿಚಾರದಲ್ಲಿ ನೋಡಬೇಕು? ನಾನು ಶಿವನದ ವಿಚಾರನೇ ನೋಡ್ಬೇಕಾಗಿತ್ತು. ತುಂಬಾ ಮಾನಸಿಕವಾಗಿ ಡಿಪ್ರೆಷನ್ ಆಗ್ಬಿಟ್ಟಿದ್ದೀನಿ. ನನಗೆ ಬದುಕಲೇಬಾರದು ಅನ್ನಂಗೆ ಆಗ್ಬಿಡುತ್ತೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಬದುಕು ಏನು ಮಾಡಬೇಕು, ಸತ್ಯ ಏನಾಗುತ್ತೆ, ಎರಡು ಹೇಳಿ ನಮ್ಗೆ. ಅಷ್ಟೊಂದೆಲ್ಲ ಕಷ್ಟ ಅನ್ಭವಿಸ್ಬಿಟ್ಟಿದ್ದೀನಿ. ಏನ್ ಮಾಡಿದ್ರು ಯಾವ್ದು ಯಾವಾರ ಏನು ಏನ್ ಕಾಯಿಲೆ ಬಂದಿದೆ? ಕಾಯಿಲೆ ಏನಿಲ್ಲ, ಚೆನ್ನಾಗಿದ್ದೀನಿ. ಕಾಯಿಲೆ ಇಲ್ಲ ಅಂದ್ರೆ ಏನು ಕಷ್ಟ ಇಲ್ಲ, ಸುಮ್ಮನಿರ್ರಿ. ನಿಮ್ ತಲೆ ಕೆಟ್ಟಿದೆ. ಕ್ಯಾನ್ಸರ್ ಬಂದವ್ರನ್ನ ಒಂದ್ಸತಿ ಹೋಗಿ ಬನ್ನಿ. ಒಂದ್ಸತಿ ಒಂದು ಕೆಲಸ ಮಾಡಿ, ನೀವು
ಹಾಸ್ಪಿಟಲ್ ವಿಸಿಟ್ ಮಾಡಿ ಬಂದರೆ ನಿಮ್ಮ ತಲೆ ಎಲ್ಲ ಸರೋಗುತ್ತೆ ಅನಿಸುತ್ತೆ. ಯಾವನಿಗಾರು ಏಡ್ಸ್ ಬಂದಿರೋನ ಹತ್ರ ಹೋಗಿ ಬನ್ನಿ, ನಿಜವಾಗ್ಲೂ ಏಡ್ಸ್ ಹತ್ರ ಹೋಗಿ ಬಂದರೆ ಜೀವನ ಎಷ್ಟು ಭಯ ಅಂತ ತೋರಿಸುತ್ತಂತೆ. ಆಸೆಗೆ ಏನೋ ಆಗ್ಬಿಟ್ಟು ಏನೋ ಅವ್ರ ಕಾಯಿಲೆ ಬಂದ್ಬಿಟ್ಟಿರುತ್ತಲ್ಲ, ಅವನಿಗೆ ಪ್ರತಿ ದಿವಸ ಸಾಯ್ತೀನಿ ನೆಕ್ಸ್ಟ್ ಅಂತ ಗೊತ್ತಿರುತ್ತೆ. ಅಂಥದ್ದೇನಿಲ್ಲ, ಸಮಾಧಾನವಾಗಿರಿ. ಇಲ್ಲಿ ನಿಮಗೆ ಏನು ಅಂತಂದರೆ ಎಲ್ಲ ಈಸಿಯಾಗಿ ಬೇಗ ಬಂದ್ಬಿಡ್ಬೇಕು. ನಾಳೆ ಬೆಳಿಗ್ಗೆ ಈಗ ಡೌನ್ ಆಗೋಯ್ತು. ಈ ಸಾಯ್ಬೇಕು ಇದೆಲ್ಲ ತಿಕ್ಕಲ್ರು, ಅಂದರೆ ಸಾಧನೆ ಮಾಡೋಕ್ಕೆ ಇಲ್ಲದೆ ಇರ್ತಕ್ಕಂಥವ್ರು, ಪುಕ್ಕಲ್ರು ಮಾಡ್ತಕ್ಕಂಥದ್ದು. ಇಲ್ಲಿ ಜಾತಕದಲ್ಲಿ ಕೇತು 1ನೇ ಮನೆ ತೋರಿಸ್ತಾ ಇದೆ, ಕೇತು 3 ಮತ್ತು 1. ಸ್ವಲ್ಪ ಗಣಪತಿಯ ಮಂತ್ರ ಹೇಳ್ಕೊಳ್ಳಿ, ಮನಸ್ಸು ಬದಲಾಗುತ್ತೆ. ಓಂ ವಕ್ರತುಂಡಾಯ ಹುಂ ಅಂತ ಹೇಳ್ಕೊಳ್ಳಿ, ಆಯಿತಾ? ಆಮೇಲೆ ನೀವು ಏನು ಮಾಡಿದ್ರು ಆಗ್ತಾಯಿಲ್ಲ ಅನ್ನೋಕ್ಕೆ ದಿನ ಬೆಳಿಗ್ಗೆ ಅನ್ನಕ್ಕೆ ಸಿಗ್ತಾಯಿದೆ, ತಿನ್ನಕ್ಕೆ ಸಿಗ್ತಾಯಿದೆಯಾ? ಬದುಕಲ್ಲಿ ಬೇಕಾಗಿರೋದೇ ತಿನ್ನಕ್ಕೆ, ಅದು ಸಿಕ್ಕರೆ ಸಾಕಷ್ಟೇ. ಅದೇ ಮೇನ್ ಇಂಪಾರ್ಟೆಂಟು. ಅದು ಸಿಕ್ಕಾದ್ಮೇಲೆ ಬೇರೆ ಎಲ್ಲ ಎಕ್ಸ್ಟ್ರಾ ಅಷ್ಟೇ, ಅದೆಲ್ಲ ಎಕ್ಸ್ಟ್ರಾ ಅಂತ ಕರೀತಾರೆ. ಕೇತು 2, 3, 10, 11, 5, 8 ತೋರಿಸ್ತಾ ಇದೆ. ನಿಮ್ಮ ಆಸೆಯ ಆಕಾಂಕ್ಷೆಗಳು ಕೆಲಸದ ವಿಚಾರದಲ್ಲಿ ಮಾತ್ರ ಸಮಸ್ಯೆ ತೋರಿಸ್ತಾ ಇದೆ. 5-12 ಕಾಂಬಿನೇಷನ್ನು, 5-8 ಕಾಂಬಿನೇಷನ್ನು. ಬದುಕಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ರೆಸ್ಟು ನಿಮ್ಮ ಜೀವನ, ನಿಮ್ಮ ದೇಹ, ನಿಮ್ಮ ಆತ್ಮ. ಬುದ್ಧಿ ಇದ್ದರೆ ಜೀವನ ಮಾಡಿ, ಬುದ್ಧಿ ಇಲ್ಲ ಅಂತಂದರೆ ಅದೇನೋ ತಿನ್ನಿ ಅಂತಾರೆ, ತಿನ್ನಿ ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಕಾಯಿಲೆ ಇದ್ದರೆ ಏನಾದ್ರು ಒಂದು ಸ್ವಲ್ಪ ಪರಿಹಾರ ಕೊಡೋಣ. ಎಲ್ಲ ತಿಂದು ಕೊಬ್ಬಾಗಿರೋರಿಗೆ ಒಂದು ಸ್ವಲ್ಪ ಆಲೋಚನೆ ಈ ಥರ ಬರ್ತವೆ. ಸಾಧನೆ ಅಂತಂದರೆ ಎಲ್ಲರಿಗೂ ಕೂಡ 1 ಲಕ್ಷ ಬಂದ್ಬಿಡ್ಬೇಕು ಅಂತ ಆಗುತ್ತಾ? ಈಗ ನಿಮಗೂ 1 ಲಕ್ಷ ಬಂದ್ಬಿಡ್ಬೇಕು, 2 ಲಕ್ಷ ಬಂದ್ಬಿಡ್ಬೇಕು ಇಲ್ಲಿ ತಿಂಗಳ. ಇಲ್ಲ, ನಾನು ಸತ್ತೋಗ್ಬಿಡ್ತೀನಿ. ಸತ್ತ ಮೇಲೆ ಕೊಡ್ತಾರೆ ನಿಮಗೆ. ಏನಂತಾರೆ ಅಂತೂ ಸಮಾಧಾನ ಕ್ರಮಮಾನ 1 ಲಕ್ಷ ಕೊಡ್ತಾರೆ ಅಷ್ಟೇ. ಇಂಥವೆಲ್ಲ ಆಲೋಚನೆಗಳು ಸರಿ ಇಲ್ಲ. ಫ್ರೆಂಡ್ಸ್ ಮಾಡ್ಕೊಳ್ಳಿ, ಲೈಫು ನೇಚರ್ ನೋಡ್ಕೊಳ್ಳಿ, ಚೆನ್ನಾಗಿದೆ. ಹೋಗಿ ಬನ್ನಿ, ಎಲ್ಲರೂ ಒಂದು ವಿಹಾರಕ್ಕೆ ಹೋಗಿ ಬನ್ನಿ. ಲೈಫ್ ಈಸ್ ವೆರಿ ಬ್ಯೂಟಿಫುಲ್. ತಲೆ ಕೆಡ್ಸ್ಕೊಂಡಿದ್ದೀರಾ ಅಷ್ಟೇ ಸುಮ್ಮನೆ ಬೇಡದೇ ಇರೋ ಬಗ್ಗೆ. ಏನೋ ಸಾಧನೆ ಮಾಡಿ, ಬಡವರು ನೋಡಿ, ನಿಮ್ಗಿಂತ ಕೆಳಗಿರೋರನ್ನ ನೋಡಿ, ಸಹಾಯ ಮಾಡಿ. ಹೋಗಿ ಒಂದು ಸಂಘ ಸಂಸ್ಥೆಗೆ ಸೇರ್ಕೊಳ್ಳಿ. ಜನ ಹೆಂಗೆ ಅಲ್ಲೆಲ್ಲ ಕಿರ್ಚಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೆಲ್ಲ ಒಂದು ಲೈಫು. ಹೋಗಿ ಅಲ್ಲಿ ಮಜಾ ಇರುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ಮೇಡಮ್, ನಮ್ಮ ಹುಡುಗ, ನನ್ನ ಮಗ ವರುಣ್ ಅಂತ, ಅವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು. ನಿಮ್ಮ ಹುಡುಗ ವರುಣ್ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಮೇಡಮ್, 6ನೇ ತಾರೀಕು 6ನೇ ತಿಂಗಳು 2005, ಮಧ್ಯಾಹ್ನ 3:30. 2005. ಸಮಯ ಮಧ್ಯಾಹ್ನ 3:30. ಮಧ್ಯಾಹ್ನ 3:30. ಎಲ್ಲಿ ಹುಟ್ಟಿದ್ದು? ಹುಟ್ಟಿದ್ದು ಬೆಂಗಳೂರು ಮೇಡಮ್. ಸರಿ, ಮಾತಾಡಿ, ಗುರೂಜಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಯಾವುದು ನಮ್ಮ ಹುಡುಗ ಹುಟ್ಟಿದ ಅಮಾವಾಸ್ಯ ದಿನ. ಅವನು ಸೆಕೆಂಡ್ ಇಯರ್ ಇವಾಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವ್ನು ಮುಂದಿನ ಹಿಂಗೆ ಓದ್ತಾನ ಏನು ಅಂತ ಹೇಳಿದ್ರೆ ಸ್ವಲ್ಪ ಅಟ್ಮಾರಿ ಗುರುಗಳೇ. ಯಾವ ತಿಕ್ಲ ನಿಮಗೆ ಹೇಳ್ದ ಅಮಾವಾಸ್ಯೆ ದಿವಸ ಹುಟ್ಟಿದ್ರೆ ಸಮಸ್ಯೆ ಅಂತ? ನೀವುಗಳೇ ಸಮಸ್ಯೆ ನಮಗೆ. ಮೋಸ್ಟ್ಲಿ ನೀವೆಲ್ಲೂ ಅಮಾವಾಸ್ಯದಲ್ಲಿ ಹುಟ್ಟಿದ್ದೀರಾ ಅನಿಸುತ್ತೆ. ಕಾಣಿಸುತ್ತಾ ನಿಮ್ಮ ಮಗನಿಗೆ? ಎಲ್ಲ ಕಾಣಿಸ್ತಾ ಇರೋದಿಲ್ಲ. ಕಾಣಿಸ್ತಾ ಇದೆಯಾ? ಅಮಾವಾಸ್ಯೆ ದಿವಸ ಹುಟ್ಟಿದವ್ರು ಕಾಣಿಸ್ಬಾರ್ದಲ್ವಾ? ಆ್ಯಕ್ಚುಲಿ ಅಮಾವಾಸ್ಯೆ ದಿವಸ ಹುಟ್ಟಿದವ್ರು ಕಾಣಿಸ್ಬಾರ್ದು ಆ್ಯಕ್ಚುಲಿ ಕಣ್ಣು. ಯಾಕಂದ್ರೆ ಕತ್ಲೆ ಅಲ್ವ ಹುಟ್ಟಿರೋದು. ಈ ದರಿದ್ರ ಆಲೋಚನೆ ತೆಗೆದಾಕಿ. ಅರ್ಥ ಆಯ್ತಾ? ಇನ್ನೊಂದ್ಸತಿ ಯಾರ ಹತ್ರ ಮಾತಾಡಬೇಕಾದ್ರೆ ಅಮಾವಾಸ್ಯೆಲಿ ಹುಟ್ಟಿದ್ದು ಅಂತ ಹೇಳ್ಬೇಡಿ. ಪ್ರಾಬ್ಲಮ್ ನಾವೇ ಹುಟ್ಟಾಕೊಳ್ಳೋದು. ಕೋಟ್ಯಾಂತರ ಜನ ಅಮಾವಾಸ್ಯದಲ್ಲಿ ಹುಟ್ಟಿದ್ದಾರೆ. ಹಾಗಂದ್ಬಿಟ್ಟು ಹುಣ್ಣಿಮೇಲೆ ಹುಟ್ಟಿರೋರು ಲೈಫೆಲ್ಲ ಶೈನ್ ಆಗಿಲ್ಲ. ತಲೆ ಇಟ್ಕೊಳ್ಳಿ ಇದೆಲ್ಲ. ಅರ್ಥ ಆಯ್ತಾ? ದಶಾಭುಕ್ತಿ ಮೇಲೆ ಲೈಫ್ ಡಿಪೆಂಡ್ ಆಗುತ್ತೆ, ಅಮಾವಾಸ್ಯೆ ಮೇಲೆ ಅಲ್ಲ. ಅದೊಂದು ಸೈಕಲಲ್ಲಿ ನಾವು ಹುಟ್ಟಿರ್ತೀವಿ ಅಷ್ಟೇ. ಒಂದು ಸೈಕಲಲ್ಲಿ ನಾವು ಬರ್ತ್ ಆ್ಯಂಡ್ ಡೆತ್ ಸೈಕಲಲ್ಲಿ ಯಾವುದೋ ಒಂದು ಟೈಮಲ್ಲಿ ತಿಥಿ ಅಂತ ಕರೀತಾರೆ, ಆ ತಿಥಿಯಲ್ಲಿ ಹುಟ್ಟಿರ್ತೀವಿ. ಯಾರೋ ನಿಮಗೆ ಅಲ್ಲಿ ಅಕ್ಕಪಕ್ಕ ಕಾಂಪೌಂಡ್ರ್ ತಲೆ ಕೆಡಿಸಿರ್ಬೇಕು, ಅಮಾವಾಸ್ಯದಲ್ಲಿ ಹುಟ್ಟಿದ್ದಾನೆ ಅದಕ್ಕೆ ಸರಿ ಇಲ್ಲ ಅಂತ. ರಾಹು ದಶೆ ನಡೀತಾ ಇದೆ. ರಾಹು ದಶೆ ಕಾಂಬಿನೇಷನಲ್ಲಿ 8, 12. ಓದಿದ್ರೆ ತುಂಬ ಚೆನ್ನಾಗಿ ಓದ್ತಾರೆ, ಇಲ್ಲ ಓದೋದ ಅಂದರೆ ಈ ಕಡೆ ಸೈಡ್ಗೆ ಇಡ್ತಾರೆ. ವೆರಿ ಬ್ರಿಲಿಯಂಟ್ ಕಾಂಬಿನೇಷನ್ ತೋರಿಸ್ತಾ ಇದೆ. ಪ್ರಶ್ನೆ ಏನು? ಪ್ರಶ್ನೆ ಅದೇ 2 ವರ್ಷ ಇಂಜಿನಿಯರು ಬಿ ನಮಗೆ. ಅವನು ಇನ್ನು ಮುಂದಿಗೆ ವಿದ್ಯಾಭ್ಯಾಸ ಅದೊಂದೇ ನಮ್ಗೆ. ಸ್ವಲ್ಪ ಜೋರಾಗಿ ಮಾತಾಡಿ, ಚೆನ್ನಾಗಿ ಮಾತಾಡಿ. ಹುಡುಗನು ಇನ್ನು ಓದಿಸ್ಬೇಕು. ಅದಕ್ಕೆ ನಮ್ಮ ಹತ್ರ ಸ್ವಲ್ಪ ಫೈನಾನ್ಸ್ ಕಡಿಮೆ ಐತೆ. ಅವನಾಗ ನಿಮಗೆ ಅಮಾವಾಸ್ಯೆ ಬಂದಿದೆ ಪಾಪ, ಹುಡುಗಂಗಲ್ಲ. ನಿಮಗೆ ಅಮಾವಾಸ್ಯೆ ಸ್ಟಾರ್ಟ್ ಆಗಿದೆ. ನೀವೆಲ್ಲ ಹುಟ್ಟಿರ್ಬೇಕು ಅಮಾವಾಸ್ಯೆ ದಿವಸ. ನಾನು ಹೇಳಿದ್ನಲ್ಲ 2 ಎಕ್ಸ್ಟ್ರೀಮ್ ಈ ಕಾಂಬಿನೇಷನ್ ಅಂತ. ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಹೋಗುತ್ತೆ ಅಂತ. ಹಾಗೆ ಸೊ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ನಿಮಗೆ ದುಡ್ಡು ಕೊಡೋಕ್ಕೆ ಇದಿಲ್ಲ. ಕರೆಕ್ಟಾ? ಹೌದು. ಸ್ವಲ್ಪ ಅವನಿಗೆ ಸಮಸ್ಯೆ ಬಾರದೇ ಇರತಕ್ಕಂಥ ಒಂದು ಕಾಂಬಿನೇಷನಲ್ಲಿ ಹೆಸರು ಕಾಳನ್ನು ಪ್ರತಿ ಬುಧವಾರ ದಾನ ಮಾಡಿ.
ಕಷ್ಟಪಟ್ಟಾದರೂ ಮುಗಿಸ್ತಾನೆ. 8ನೇ ಮನೆ 12ನೇ ಮನೆ ಎರಡು ಎಕ್ಸ್ಟ್ರೀಮ್ ಅಂತ ನಾವು ಕರಿತೀವಿ. 8 ಮತ್ತು 12 ಬ್ಲೂ ಕಲರ್ ಇರ್ತಕ್ಕಂಥ ರಾಹು ರಿಸರ್ಚ್ ಸೈಡು ಅತ್ಯಂತ ಒಳ್ಳೆ ಲೆವೆಲ್ಗೆ ಹೋಗಿ ದುಡ್ಡು ತೊಗೊಂಬಂದು ಕೊಡ್ತಾನೆ. ಸಾಲ ಮಾಡ್ತಿರೋ ಏನು ಮಾಡ್ತಿರೋ ಮಾಡಿ, ಮನೆ ಕಟ್ಟಕ್ಕೆ ಸಾಲ ಮಾಡ್ತಾರೆ, ಎಜುಕೇಷನ್ಗೆ ಮಾಡಿ, ಬ್ಯಾಂಕಲ್ಲಿ ಲೋನ್ ಕೊಡೋ ಸಾಧ್ಯತೆಯೂ ಇರುತ್ತೆ. ಎಜುಕೇಷನ್ಗೋಸ್ಕರ ಯಾರಿಗಾರು ಸಹಾಯ ಮಾಡೋರು ಇದ್ದೇ ಇರ್ತಾರೆ, ಮಾಡಿ. ಈಸಿಯಾಗಿದೆ ಕಾಂಬಿನೇಷನ್ನು. ಎಕ್ಸ್ಟ್ರೀಮ್ ಅಂತ ಹೇಳಿದಾಗ ಬಲಗಡೆ ರೈಟಲ್ಲಿ ಹೋಗ್ತಾ ಇದ್ದಾರೆ, 100% ಸಕ್ಸಸ್ ಆಗೇ ಆಗುತ್ತೆ. ಬಲಗೈಗೆ ಒಂದು ರೆಡ್ ಕಲರ್ ಥ್ರೆಡ್ ಕಟ್ಕೊಳ್ಳೋಕ್ಕೆ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಬ್ರೌನ್ ಕಲರ್ ಕರ್ಚೀಫ್ ಯೂಸ್ ಮಾಡಿ, ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಿತ್ತು. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. ಓಕೆ, 12/6/1999, ಆರ್ಯವರ್ಧನ್. ಸಮಯ ತಿಳಿಸಿ ಮಾ. 3:47 PM. ಸರಿ, ಎಲ್ಲಿ ಹುಟ್ಟಿದ್ದು? ಚಿಕ್ಕಮಂಗ್ಳೂರು ಡಿಸ್ಟಿಕ್ ಮೇಡಮ್, ಮೂಡಿಗೆರೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಮೂಡಿಗೆರೆ ಅಲ್ಲ? 12/6/1999. ಓಕೆ, ಹೌದು ಗುರುಜಿ. ಇವರು ಹೆಚ್ಚು ಕಮ್ಮಿ ಅಮಾವಾಸ್ಯೆ ಹತ್ರದಲ್ಲೇ ಹುಟ್ಟವ್ರೆ, ಕರೆಕ್ಟ್ ಅಲ್ವಾ? ಹೌದು ಗುರುಜಿ. ಹಿಂದೆ ಮುಂದೆ ಈಗ ತಾನೇ ಯಾರ್ದು ಅಮಾವಾಸ್ಯೆ ಬಂತಲ್ಲ ಅದು. ಈಗ ರಾಹು ದೇಶ ನಡೀತಾ ಇದೆ. ರಾಹುವಿನ ಕಾಂಬಿನೇಷನ್ 10, 9, 12 ಎರಡನೇ ಕಾಂಬಿನೇಷನ್ ಇಲ್ಲ. ಮದುವೆ ಸ್ವಲ್ಪ ಬೇಗ ನಿರ್ಧಾರ ಮಾಡಿ, ಯಾಕಂದರೆ ಭುಕ್ತಿಯಲ್ಲೂ ಕೂಡ 2ನೇ ಮನೆ 7ನೇ ಮನೆ ಕಾಂಬಿನೇಷನ್ ವೀಕ್ ಆಗಿದೆ. ಏನು ಪ್ರಶ್ನೆ ಇತ್ತು ಕೇಳಿ. ಅದೇ ಗುರುಜಿ, ಅವನು ಇಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ, ಈಗ ಬೆಂಗಳೂರಲ್ಲಿ ಇರೋದು, ವರ್ಕ್ ಮಾಡ್ತಾ ಇದ್ದಾನೆ. ಸೊ ಇನ್ನ ಅವನು ಮಾಸ್ಟರ್ಸ್ ಮಾಡಬೇಕು, ಫಾರಿನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಕೇತು ಭುಕ್ತಿಯಲ್ಲಿ ಹೋಗ್ತಾರೆ ಅಬ್ರಾಡು. ರಾಹು ಮತ್ತು ಕೇತು ಬರಬೇಕು. ಕೇತು ಭುಕ್ತಿಯಲ್ಲಿ ಮತ್ತು ಒಂದು ಶುಕ್ರ ಭುಕ್ತಿಯಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಅಂದರೆ 2027 ನಂತರ 27ರಲ್ಲಿ ಇರ್ತಾರೆ ಫಾರಿನಲ್ಲಿ ಹೆಚ್ಚು ಕಮ್ಮಿ. ಓಕೆ, ಅವನಿಗೆ ಅದೇ ಕಳಿಸ್ಕೊಡೋ ಧೈರ್ಯ ಮಾಡ್ಬೋದಾ ನಾವು ಅನ್ನೋದು ಒಂದು ಪ್ರಶ್ನೆ ಅಷ್ಟೇ ನಮ್ಗೆ. ಯಾವ ರೀತಿ ಕೇಳ್ತಾ ಇದ್ರೆ ಈ ಪ್ರಶ್ನೆ? ಅದ್ರ ಮೇಲೆ ಅಂದ್ರೆ ಅವನು ಅಲ್ಲಿಗೆ ಹೋಗ್ಬಿಟ್ಟು ಅದೇ ಚೆನ್ನಾಗಿ ಓದಿ ಅಲ್ಲಿ ಕೆಲಸ ಸೇರ್ಕೊಂಡು ಬರೋ ತರ ಇದಾನ ಅನ್ನೋ ಒಂದು. ಇಂಜಿನಿಯರಿಂಗ್ ಮುಗಿಸಿದಾರಲ್ಲ, ಚೆನ್ನಾಗಿ ಓದಿ. ಓದಿ ಮುಗಿಸಿದಾನೆ. ನೋಡಿ, 2 ವಿಚಾರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಲ, ದೇಶ, ವರ್ತಮಾನ ಅಂತ ಹೇಳಿ ಜ್ಯೋತಿಷ್ಯದಲ್ಲಿ ಮೊದಲು ನಾವು ನೋಡ್ತೀವಿ. ದೇಶದ ಜಾತಕ ಮೇಲೆ ಪ್ರಜೆಗಳ ಜಾತಕಗಳನ್ನು 2ನೇ ದರ್ಜೆಯಲ್ಲಿ ನೋಡ್ತೀವಿ. ಅಂದರೆ 1ನೇ ದರ್ಜೆಯಲ್ಲಿ ದೇಶದ ಜಾತಕ. ಈಗ ನಾವು ಹೋಗ್ಬಿಟ್ಟು ಇಂಜಿನಿಯರಿಂಗ್ ಮಾಡಿಬಿಟ್ಟು ನಾವು ಈ ನೈರೋಬಿಲಿ ಕೆಲಸ ಹುಡ್ಕರಾಗಲ್ಲ, ಯಾಕಂದರೆ ಆ ದೇಶದ ಪರಿಸ್ಥಿತಿಯಲ್ಲಿ ಆ ಜಾತಕ ವೀಕ್ ಇರುತ್ತೆ. ನಾವು ಡಾಕ್ಟ್ರ್ ಆಗಿಬಿಟ್ಟು ಯಾವುದೋ ಕಾಂಗೋ ಫಾರೆಸ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ನಾನು ಡಾಕ್ಟ್ರ್ ಆಗಿದ್ದೀನಿ, ಎಲ್ಲರ ಕೆಲಸ ಸಿಗುತ್ತೆ ಅಂತ ಕಾಂಗೋ ಫಾರೆಸ್ಟಲ್ಲಿ ಹುಡ್ಕೋಕ್ಕಾಗಲ್ಲ. ಸೊ ದೇಶದ ಮೇಲೆ ನಾನೇನು ಹೇಳೋಕ್ಕಾಗಲ್ಲ. ನಾಳೆ ಅಮೇರಿಕಾ ಏನು ಮಾಡುತ್ತೋ, ಕೆನಡಾ ಏನು ಮಾಡುತ್ತೋ, ಅವರವರ ದೇಶದ ಜಾತಕದ ಮೇಲೆ ನಿಂತಿರುತ್ತೆ ಅಭಿವೃದ್ಧಿ ಅಥವಾ ಸ್ಥಗಿತ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು ಅಥವಾ ನಶಿಸ್ತಕ್ಕಂಥದ್ದು ಆಯಾ ದೇಶದ ಜಾತಕ ಮೇಲೆ ಡಿಪೆಂಡ್ ಆಗುತ್ತೆ. 3 ಲೆವೆಲ್ ಇರ್ತಕ್ಕಂಥದ್ದು: ಮನೆಯ ಜಾತಕ, ಮನುಷ್ಯನ ಜಾತಕ, ದೇಶದ ಜಾತಕ, ಈ ರೀತಿ ಹೋಗುತ್ತೆ. ಆಮೇಲೆ ಭೂಮಂಡಲದ ಜಾತಕ, ಅದನ್ನೇ ನಾವು ಬಿಗ್ ಬ್ಯಾಂಗು, ಪ್ರಳಯ, ಮತ್ತು ನಾವು ಏನಂತಾರೆ ಈ ಯುಗಗಳು, ಇದೆಲ್ಲ ಅವ್ರ ಜಾತಕಗಳು, ಅದರದ್ದೆಲ್ಲ ಸ್ವಲ್ಪ ಲಾರ್ಜ್ ಸ್ಕೇಲ್ ಇರುತ್ತೆ. ಸೊ ಆ ರೀತಿ ಹೇಳಬೇಕಾದ್ರೆ ನಾವು ಇಲ್ಲಿ ಇಂಡಿಕೇಶನ್ ಚೆನ್ನಾಗಿದೆ ಅಂತ ಹೇಳ್ತೀವಿ. ಅವ್ರ ಕೆಲಸ ಸಿಕ್ಕಿಲ್ಲ ಅಂದರೆ ಅಲ್ಲಿ ದೇಶದ ಒಂದು ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫ್ಲೈಟಲ್ಲಿ ಒಂದು 200 ಜನ ಹೋಗ್ತಾರೆ, ಫ್ಲೈಟ್ದು ಜಾತಕ ಮೇಲೆ ಹೋಗುತ್ತೆ ಎಲ್ಲರೂ 200 ಜಾತಕ. ಫ್ಲೈಟ್ ಯಾಕಂದರೆ ಎಲ್ಲರನ್ನೂ ಕ್ಯಾರಿ ಮಾಡ್ತಾ ಇರುತ್ತಲ್ಲ, ಅದರ ಫ್ರೀಕ್ವೆನ್ಸಿ ಮೇಲೆ ಹೋಗ್ತಾ ಇರುತ್ತೆ. ಸೊ ನನ್ನ ಜಾತಕ ಸ್ಟ್ರಾಂಗ್ ಇದೆ ಅಂತ ಹೋಗ್ಬಿಟ್ಟು ಹೈಯರ್ ಲೆವೆಲ್ ಆಫ್ ಎನರ್ಜೀಸ್ ಹೋದಾಗ ನಮ್ಮ ಎನರ್ಜಿ ವೆರಿ ಸ್ಲೋ ಇರುತ್ತೆ. ಓದ್ತಾರೆ, ಚೆನ್ನಾಗಿ ಮಾಡ್ತಾರೆ, ಅಷ್ಟು ಮಾತ್ರ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಇದೇ ತಿಂಗಳು 29ನೇ ತಾರೀಕು ಫ್ರೀ ಕ್ಲಾಸಸ್ಗಳಿದೆ, ನೀವು ಅಟೆಂಡ್ ಮಾಡಬಹುದು. ಮತ್ತು ಡಿಸೆಂಬರ್ 1ರಂದು ಕ್ಲಾಸಸ್ಗಳು ಆರಂಭ ಆಗ್ತಾ ಇದೆ. ಯಾವ ರೀತಿಯಾಗಿ ಕ್ಲಾಸಸ್ಗಳು ಇರುತ್ತೆ ಅಂತ ಹೇಳಿ ಒಂದು ವಿಟಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಎಲ್ಲರಿಗೂ ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ ಹಿಡಿದರೆ ಮಾತನಾಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರ್? ಮೇಡಮ್, ಲಗ್ನದ ವಿಚಾರ ತಿಳ್ಕೊಬೇಕಿತ್ತು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹೇಳಿ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ನೀವು ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿ. ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಬೇಕು, ಇಲ್ಲ ಅಂತಂದ್ರೆ ನಾವು ಮಾತಾಡೋದ ನಂತರ ನಿಮ್ಗೆ ತುಂಬಾ ಸಮಯ ಆದ ನಂತರ ಕೇಳಿಸುತ್ತೆ. ಹಲೋ ಹಲೋ ಅಲ್ಲ ಸರ್, ನಮಸ್ತೆ. ಎಷ್ಟು ಹೇಳ್ತಾ ಇದೀವಿ, ನೀವು ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ತಾ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಯಾರೇ ಆದರೂ ಸರಿ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ. ಸೊ ಆವಾಗ ನೀವು ನೇರವಾಗಿ ಮಾತಾಡಬಹುದು, ಏನು ಮಾತನಾಡ್ತಾ ಇದ್ದೀರಿ ಅಂತ. ಅದೇನೋ ಕೆಲವರಿಗೆ ಖುಷಿ ಅನ್ಸುತ್ತೆ, ಕಾಲ್ ಮಾಡಿದ ತಕ್ಷಣ ಅಲ್ಲಿ ಬರ್ತಾ ಇದ್ದೀನ ಕಾಲು ನಂದೇನಾ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾತಾಡ್ತಾ ಇರೋದು, ಹಾಡು ಹೇಳ್ತಾ ಇರೋದು ಅಂತ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಾಗಿತ್ತು? ನಾನು ನನ್ನ ತಂಗಿ ಮಗಳ ಬಗ್ಗೆ ತಿಳ್ಕೊಬೇಕಾಯ್ತು. ಸರಿಮ್ಮ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ರಚನಾ ಹೆಸರು 20/9/2001 ಮಧ್ಯಾಹ್ನ 1:20 ಹುಟ್ಟಿದ್ದು, ಗುರುವಾರ. ಎಲ್ಲಿ ಹುಟ್ಟಿದ್ದಮ್ಮ? ಮೈಸೂರು. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಜಿ.
ಪ್ರಶ್ನೆ ಏನು? ಅದೇ ಅವಳು ಸ್ಟಡೀಸ್ ಮುಗೀತು, ಓದಿದಾಳೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ, ಈಗ ಮದ್ವೆ ಮಾಡ್ಬೇಕು ಅಂತ ಇದೀವಿ. ಅದಕ್ಕೆ ಯಾವಾಗ ಆಗುತ್ತೆ ಏನು ಅಂತ ಕೇಳಿ. ಗುರುದಶೆ 2026 ಜೂನ್ಗೆ ಮುಗಿಯುತ್ತೆ. ಗುರುದಶೆ ಮುಗಿದು ಶನಿ ದಶೆ ಬಂದಾಗ ವಿವಾಹ ಕಷ್ಟ. ಮಾಡಂಗಿದ್ರೆ ಇವಾಗಲೇ ಮಾಡಿಬಿಡ್ಬೇಕು ಜೂನ್ ಒಳಗಡೆ. ಇಲ್ಲ ಅಂದರೆ ನೆಕ್ಸ್ಟ್ ಇಯರ್ ಜೂನ್ ಆದಮೇಲೆ ಸಿಕ್ಕಾಪಟ್ಟೆ ಅರಸಾಹಸ ಪಡಬೇಕು ಮದುವೆ ಆಗಬೇಕು ಅಂತಂತ. ಇಲ್ಲಿ ಗೋಚಾರದಲ್ಲಿ ನೋಡೋಣ. ಗೋಚಾರದಲ್ಲಿ 4ನೇ ಮನೇಲಿ ಬೇರೆ ಕೂತಿದೆ ಶನಿ. ಏನಾದರೂ ಅಲ್ಲಿ ಗೋಚಾರದಲ್ಲಿ ಏನಾದ್ರು ಬೇಗ ಕೊಡ್ಬೋದಾ ಅಂತ ಸ್ವಲ್ಪ ಕಷ್ಟ ಇದೆ. ಜೂನ್ ಆದ ನಂತರ ಸ್ವಲ್ಪ ದಾನವನ್ನು ಸಜೆಸ್ಟ್ ಮಾಡ್ತೀನಿ ಅವರಿಗೆ. ದಾನವನ್ನು ಅಕ್ಕಿಯನ್ನು ನಿವಾಳಿಸ್ಬಿಟ್ಟು ದಾನವನ್ನು ಮಾಡಿ ಸ್ವಲ್ಪ ಕನ್ವಿನ್ಸ್ ಮಾಡಬೇಕು ಬೇಗ ಆಗೋಕ್ಕೆ. ಒಂದು. ಎರಡನೇದು ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್ ಅಂತ ಬರುತ್ತೆ, ಮದುವೆ ಆಗೋಕ್ಕೆ ಪ್ರಚೋದನೆ ಮಾಡ್ತಕ್ಕಂಥ ಗ್ರಹ. ಇವೆರಡು ಮಾತ್ರ ಮಾಡಿದ್ದಲ್ಲಿ ಶೀಘ್ರವಾಗುತ್ತೆ. ಹಾಗೆ ವಿವಾಹದಲ್ಲಿ ಸ್ವಲ್ಪ ಅಡಚಣೆಗಳು ಈ ಕಡೆ ಸೈಡ್ ತೋರಿಸ್ತದೆ, ಇನ್ನೊಂದು ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆಯದಾಗಲಿ. ಮದುವೆ ನಂತರ ಜೀವನ ಚೆನ್ನಾಗಿರುತ್ತಾ? ಈ ಕಡೆ ಸೈಡ್ ಚೆನ್ನಾಗಿಲ್ಲ, ಆ ಕಡೆ ಸೈಡ್ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ತುಂಬ ಜನಕ್ಕೆ ಒಂದು ಅರ್ಥ ಆಗಿಲ್ಲ, ವಿವಾಹ ಜೀವನ ಒಂದು ಜಾತಕದ ಮೇಲೆ ಹೆಂಗೆ ಡಿಪೆಂಡ್ ಆಗಿದೆ ಅಂತ. ಏನು ತಿಕ್ಕಲ್ರಾ, ಲೂಸಾ ಅಥವಾ ಏನು ನಟ್ ಲೂಸಾ ಗೊತ್ತಾಗಲ್ಲ. ಎರಡು ಜಾತಕ ಯಾಕೆ ಮಿಲನ ಮಾಡ್ತೀವಿ ನಾವು ಮದುವೆಲಿ? ಈ ಕಡೆ ಸೈಡ್ ಚೆನ್ನಾಗಿರ್ಬೋದು, ಆ ಕಡೆ ಸೈಡ್ ಚೆನ್ನಾಗಿಲ್ಲ ಅಂತಂದ್ರೆ ಹೋಯ್ತಲ್ಲಿ. ಈ ಕಡೆ ಸೈಡ್ ಸೂಪರಾಗಿ ಇಲ್ಲದೆ ಇರ್ಬೋದು, ಆ ಕಡೆ ಸೈಡ್ ಚೆನ್ನಾಗಿದ್ದರೆ ಕಚ್ಕೊಳ್ಳುತ್ತೆ. ಈ ಕಡೆನೂ ಚೆನ್ನಾಗಿಲ್ಲ, ಆ ಕಡೆನೂ ಚೆನ್ನಾಗಿಲ್ಲ, ಹೋಯ್ತು. ಈ ಕಾಂಪೌಂಡ್ರ್ ಹೇಳ್ದಂಗೆ ನೀವುಗಳೆಲ್ಲ ಇವತ್ತೆಲ್ಲ ಫೋನ್ ಮಾಡೋರಲ್ಲ ಮದುವೆ ವಿಚಾರದವರೆಲ್ಲ, ಅವರೆಲ್ಲ ಕಾಂಪೌಂಡ್ರ್ ಹತ್ರ ಹೋಗಿ ಈ ನಂಬರ್ಸ್ ಹಾಕೊಂಬರ್ತಾರೆ 36 ಎಷ್ಟು ಬಂತು ಅಂತ. ಅದು ಒನ್ ಆಫ್ ದಿ ವರ್ಸ್ಟ್. ದಶಾ ಭುಕ್ತಿಗಳ ಮೇಲೆ ಮಾತ್ರನೇ ವೈವಾಹಿಕ ಜೀವನ ಗೊತ್ತಾಗೋದು. ಅದಕ್ಕೆ ತಾನೇ 3 ವರ್ಷ ಆದಮೇಲೆ ಡಿವೋರ್ಸ್ ಆಗುತ್ತೆ, 6 ವರ್ಷ ಆದಮೇಲೆ ಯಾಕೆ ಡಿವೋರ್ಸ್ ಆಗುತ್ತೆ? 6 ವರ್ಷದವರೆಗೂ ಆ ನಂಬರ್ಸ್ ಏನು ಮಾಡ್ತಾಯಿತ್ತು? ನಂಬರ್ ಸೂಪರಾಗಿ ಬಂದಿದೆ, 28 ಬಂದಿದೆ, 30 ಬಂದಿದೆ, ನಾಡಿ ಬಂದಿದೆ, ಅದು ಬಂದಿದೆ, ಇದು ಬಂದಿದೆ, ಮಂಗ ಬಂದಿದೆ, ಹುಲಿ ಬಂದಿದೆ, ಸಿಂಹ ಬಂದಿದೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಓಕೆ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದು ಮತ್ತೆ ಈ ಸಿಲಿಯಾಗಿ ಕ್ವಶನ್ ಕೇಳುವಂತಹ ಕಾಲರ್ಸ್ಗಳನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಜಾತಕ ಅಂತ ಕೇಳ್ತಾರೆ, ಮತ್ತೆ ನಾವು ಬದುಕೋದಕ್ಕೆ ಅರ್ಹರಲ್ಲ, ಸತ್ತೋಗ್ಬೇಕು ಅನ್ನೋ ತರ ಕೂಡ ಮಾತಾಡ್ತಾರೆ. ಅಂಥವ್ರಿಗೆ ಏನು ಹೇಳಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದೇ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೂ ಕೂಡ ಬಾಯಲ್ಲಿ ಹಿಂದೂ ಧರ್ಮ ಅಂತ ಬಂದಿಲ್ಲ, ಅದೊಂದೇ ಬೇಜಾರು. ಎಲ್ಲ ವೈಯಕ್ತಿಕವಾಗಿರ್ತಕ್ಕಂಥ ಪ್ರಶ್ನೆಗಳು ಕೇಳಿದ್ರೆ ಜ್ಯೋತಿಷ್ಯ ಕಲಿತು ಹಿಂದೂ ಶಾಸ್ತ್ರನ ಉಳಿಸೋಣ ಅನ್ನೋದಿಲ್ಲ. ನನಗೆ ಸ್ವಾರ್ಥಗಳ ಬದುಕು ಅಂದರೆ ಹಿಂದೂಗಳಿದೆ. ಹಿಂದೂಗಳಷ್ಟು ಸ್ವಾರ್ಥಿಗಳು ಇನ್ನೊಂದಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಡಿವೈಡ್ ಆಗಿದ್ದೀವಿ, ಇವೆಲ್ಲ ಡಿವೈಡ್ ಆಗಿದ್ದೀವಿ. ಯಾರ್ಯಾರು ಇವತ್ತೆಲ್ಲ ಕಾಲ್ ಮಾಡಿದ್ರೆ ನೀವೆಲ್ಲ ನಾನು ಕೂಡ ಸೇರಿ ಸ್ವಾರ್ಥಿಗಳೇ, ಇನ್ನೇನು ಹೇಳೋಕ್ಕಾಗಲ್ಲ. ನಮ್ಮ ಧರ್ಮದಲ್ಲಿ ಇದೆಲ್ಲ ಓದಬೇಕು, ನಾನು ಕಲ್ತ್ಕೋಬೇಕು, ಕಲಿಯೋಕ್ಕಾಗತ್ತಾ ಅಂತ ಒಂದು ಕಾಲ್ ಬರಲಿಲ್ಲ. ಮದುವೆ ಆಗುತ್ತೆ, ಹೆಂಗಾಗತ್ತೆ? ಸೊ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮ ಜ್ಯೋತಿಷ್ಯ ಹೇಳ್ಕೊಡ್ತಕ್ಕಂಥದ್ದು. ನನ್ನ ಮಗನ ಸೇರಿಸ್ಬೇಕು ಅಂತಿದ್ದೀವಿ. ಬೇರೆ ಧರ್ಮದವರು ಸ್ಟಾರ್ಟಿಂಗಲ್ಲೇ ಅವರ ಧರ್ಮನ ಕಲಿಬೇಕು ಅಂತ ಎಲ್ಲೆಲ್ಲೋ ಸೇರಿಸ್ತಾರೆ. ಅಟ್ಲೀಸ್ಟ್ ಜ್ಯೋತಿಷ್ಯ ಕಲೀಲಿ. ನಮ್ಮ ಹಿಂದೂ ಸಂಸ್ಕೃತಿಲಿ ಇದೇನೋ ಒಂದು ಸೈನ್ಸ್ ಅಂತ ಬರ್ತಾ ಇದೆ, ನೋಡೋಣ ಅನ್ನೋ ಮನೋಭಾವನೆ ಕಾಲ್ ಮಾಡೋರ್ಗಿಲ್ಲ. ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ. ಓಕೆ ಗುರುಜಿ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಈ ದಿನ ಒಂದು ಮಹತ್ವವಾದಂಥ ದಿನ ಅಂತಲೇ ಹೇಳಬಹುದು. ಯಾಕಂದರೆ ನಮ್ಮ ಗುರುಗಳಾದಂಥ ದಿನೇಶ್ ಗುರೂಜಿಯವರ ಒಂದು ಕೈಯಲ್ಲಿ ಒಂದು ಇಷ್ಟು ದಿನ ಏನು ಅವರು ಹೇಳಿಕೊಟ್ಟಿದ್ದಾರೆ, ಆ ಒಂದು ನಕ್ಷತ್ರ ನಾಡಿ ಅನ್ನೋ ಒಂದು ತರಬೇತಿಯಲ್ಲಿ ನಾನು ಪಾಲ್ಗೊಂಡಿದ್ದೆ. ಬಹಳ ಖುಷಿಯಾದಂಥ ವಿಚಾರ. ಅಗದಿ ಸುಲಭ ರೀತಿಯಲ್ಲಿ ನಮ್ಮ ಗುರುಗಳು ನಮಗೆಲ್ಲ ರೀತಿಯಿಂದ ಹೇಳಿಕೊಟ್ಟಿದ್ದಾರೆ. ನಕ್ಷತ್ರ ನಾಡಿ ಅನ್ನುವಂಥದ್ದು ಯಾವುದೇ ಭವಿಷ್ಯ ಅಲ್ಲ, ಯಾವುದೇ ರೀತಿ ಸುಳ್ಳು ಅದು ಇದು ಜಾತಕ ಹೇಳಿ ಮೋಸ ಮಾಡುವಂಥದ್ದಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೇನೆಂದರೆ, ಪ್ರತಿಯೊಂದು ಮನೆಯಲ್ಲೂ ಎಲ್ಲರಿಗೂ ಅವರದೇ ಆದಂಥ ಒಂದಿಷ್ಟು ಕೆಡಕಗಳಿರ್ತವೆ, ಅವರದೇ ಆದಂಥ ಒಂದಿಷ್ಟು ತೊಡಕುಗಳಿರ್ತವೆ. ಅವನ್ನೆಲ್ಲ ಬಗೆಹರಿಸ್ಕೊಳ್ಬೇಕಾತಂದರೆ ಪ್ರತಿನಿತ್ಯ ಎಲ್ಲ ಸ್ವಾಮೀಜಿ ತಲೆ ಎಲ್ಲ ಗುರುಜಿ ತಲೆ ಹೋಗೋಕ್ಕಾಗಲ್ಲ. ಹೋಗ್ತೀವಿ, ಅವರು ಹೋದಾಗೊಮ್ಮೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ತಾರೆ, ಅಷ್ಟಿಡಿ ಇಷ್ಟಿಡಿ ಅಂತ ಹೇಳ್ತಾರೆ, ಹೋಗ್ತಾರೆ. ಇದನ್ನೆಲ್ಲ ನೋಡಿ 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 ನಾನು ಒಂದಿನ ಟಿ ವಿ ನೋಡ್ಕೊಂಡು ಕುಂತಿದ್ದೆ. ಆಗ ದಿನೇಶ್ ಗುರೂಜಿಯವರ ಒಂದು